ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ನೀವು ಯಾವಾಗ ಹೇಳ್ತೀರೋ ನಾನು ಅವಾಗಲೇ ಫೀಲ್ಡಿಗೆ ಇಳಿತೀನಿ. The game begins now. ಏನ್ರಿ ಚಿಕ್ಕ ಮಕ್ಕಳ ತರ ಗೇಮ್ ಆಟಾಡ್ತಿದ್ದೀರಾ? ನನ್ನ ಕನಸು ಅಂತ ಗೊತ್ತು, ಸುಮ್ಮನೆ ಸತಾಯಿಸ್ಬೇಡಿ, ನೀವು ಹೋಗ್ಬಿಡಿ. ಕನ್ಸಲ್ಲ ಮತ್ತೆ ಹೇಳ್ತಾ ಇದ್ದೀನಿ, ಸತಾಯಿಸ್ಬೇಡಿ. ಈಗ ತಾನೇ ನೀವೇ ಹೇಳಿದ್ರಲ್ಲ ನಾನು ಬಂದ್ರೆ ಅಕ್ಕಂಗೆ ಪ್ರಾಬ್ಲಮ್ ಆಗುತ್ತೆ ಅಂತ. ಈಗ ನಿಜವಾಗ್ಲೂ ಬಂದಿರ್ತೀರಾ? ಸುಮ್ಮನೆ ಹೋಗ್ರಿ. ಕನ್ಸಲ್ಲ, ನಾನು ನಿಜವಾಗ್ಲೂ ಬಂದಿದ್ದೀನಿ. ನಿಜವಾಗ್ಲೂ ಬಂದಿದ್ದೀರಾ? ಹೌದು ರೀ, ನೀವೇನ್ರಿ ಮಾಡ್ತಿದ್ದೀರಾ ಇಲ್ಲಿ? ಏನ್ ಕನ್ಸ್ ಕಾಣ್ತಿದ್ದೀರಾ? ಹಾಗೇನಿಲ್ಲ. ನೀವೇನಿಲ್ಲಿ ಅಪ್ಪನ ಜೊತೆ ಮಾತಾಡೋದಿತ್ತಾ? ಅಫಿಷಿಯಲ್ ಮ್ಯಾಟರಾ? ಪರ್ಸನಲ್ ಮ್ಯಾಟರ್. ನಿಮ್ಮನ್ನು ನೋಡ್ಬೇಕಿತ್ತು. ಐ ಮೀನ್ ಅಕ್ಕನ ನೋಡ್ಬೇಕಿತ್ತು. ಅಕ್ಕನ ತುಂಬಾ ಮಿಸ್ ಮಾಡ್ಕೋತಿದ್ನಲ್ಲ, ಅದಕ್ಕೆ ಬಂದೆ. ಯಾಕೆ ಬರ್ಬಾರ್ದಿತ್ತಾ? ಸರಿ ಬಿಡಿ. ನಾನು ಹಾಗೆ ಹೇಳಿಲ್ಲ. ಅಲ್ಲ, ನಾನು ಬಂದ್ರೆ ಅಕ್ಕಂಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿದ್ರಲ್ಲ, ಹಾಗೆ ಹೇಳಿ ಸಡನ್ ಆಗಿ ಬಂದ್ರಲ್ಲ, ಅದಕ್ಕೆ ಕೇಳಿದೆ. ಏನು ಮಾಡಲಿ, ನಿಮ್ಮ ಜೊತೆ ಮಾತಾಡಬೇಕು ಅಂತ ಅನ್ನಿಸ್ತು. ಫೋನ್ ಮಾಡಿದ್ರೆ ಅಪ್ಪ ಓದ್ಕೊ ಅಂತ ಬೈತಾರೆ. ಸಿನಿಮಾಗೆ ಹೋಗೋಣ ಅಂದರೆ ನೀವು ಬೇಡ ಅಂತ ಹೇಳಿದ್ರಿ. ಅದಕ್ಕೆ ಅಕ್ಕನೂ ನೋಡ್ದಂಗೆ ಆಗತ್ತೆ, ನಿಮ್ಮ ಜೊತೆನೂ ಟೈಮ್ ಸ್ಪೆಂಡ್ ಮಾಡ್ದಂಗೆ ಆಗತ್ತಲ್ವಾ, ಅದಕ್ಕೆ ಬಂದ್ಬಿಟ್ಟೆ. ಸೂಪರ್ ರೀ, ಒಂದೇ ಕಲ್ಲಲ್ಲಿ 2 ಹಕ್ಕಿ ಹೊಡಿತಾ ಇದ್ದೀರಾ. ಏನು ಇಲ್ಲೇ ನಿಲ್ಸಿ ಮಾತಾಡ್ಸ್ತಿದ್ದೀರಾ? ಒಳಗಡೆ ಕರೆಯೋದಿಲ್ವಾ? ಇದು ನಿಮ್ಮನೆ ರೀ. ನಮ್ಮನೆ ಅಂದ್ರೆ ನಮ್ಮನೆ ಅಂತ ಹೇಳಿದೆ. ಇಲ್ಲಿ ಮಾತಾಡಿದ್ರೇನು ಅಲ್ಲಿ ಮಾತಾಡಿದ್ರೇನು? ಬನ್ನಿ. ಬರ್ಬೇಕಾದ್ರೆ ಬಲ್ಗಾಲಿಟ್ಟೆ ಬಂದ್ರಿ ತಾನೆ? ಏನಂದ್ರೆ? ಏನಿಲ್ಲ, ಬರ್ಬೇಕಾದ್ರೆ ಬಲ್ಗಾಲಿಟ್ಟೆ ಬರ್ಬೇಕಲ್ವಾ, ಇನ್ನೇನು ಜಂಪ್ ಮಾಡ್ಕೊಂಡು ಬರ್ಬೇಕಾಯ್ತಾ? ಏನಿಲ್ಲ ಬಿಡಿ, ಬನ್ನಿ. ರಾಜಿ, ಯಾವಾಗ ಬಂದೆ? ಈಗ ತಾನೇ ಬಂದೆ. ಅಕ್ಕ ಅಂತ ಕರಿ, ಪರವಾಗಿಲ್ಲ. ನಾನು ನಿನ್ನ ಅಕ್ಕ ಇದ್ದ ಹಾಗೆ. ಸುಮನ್ ನೋಡೋದಕ್ಕೆ ಬಂದ್ಯಾ? ಹಾ ಅಕ್ಕ. ಸರಿ, ಕುಡಿಯೋದಕ್ಕೆ ಏನಾದರೂ ತಗೋತೀಯಾ? ಏನು ಬೇಡ ಅಕ್ಕ. ಹೇಗಿದ್ರು ಸುಮಂಗ್ ಜ್ಯೂಸ್ ಮಾಡ್ತಾ ಇದ್ದೀನಿ, ನಿಮ್ಮಿಬ್ರಿಗೂ ಮಾಡ್ತೀನಿ, ಸರಿನಾ? ಸುಮ್ಮನೆ ನಿಮ್ಗೆ ಯಾಕೆ ತೊಂದರೆ? ಅಯ್ಯೋ, ಇದ್ರಲ್ಲೇನಿದೆ ತೊಂದರೆ? ಅವಳಿಗೆ ಹೇಗಿದ್ರು ಜ್ಯೂಸ್ ಮಾಡ್ತಿದ್ದೀನಲ್ಲ, ನಿಮಗೂ ಮಾಡ್ತೀನಿ ಅಷ್ಟೇ. ಸರಿ, ನೀನು ಹೋಗಿ ಸುಮನ್ ಹತ್ರ ಮಾತಾಡ್ತಿರು, ಒಂದು 5 ನಿಮಿಷ ಜ್ಯೂಸ್ ತಂದ್ಬಿಡ್ತೀನಿ. ಇದ್ಯಾಕ್ರಿ ಹೀಗೆ ನಿಂತ್ಬಿಟ್ರಿ? ಏನಿಲ್ಲ, ಈ ಮನೆಗೆ ಬಂದಾಗೆಲ್ಲ ಸಾಧನಾಕನ್ ಎದುರುಗಡೆ ಹೋಗ್ಬೇಕಲ್ಲಪ್ಪ ಅಂತ ಭಯ ಆಗ್ತಿತ್ತು. ಈಗ ನೋಡಿದ್ರೆ ಇಷ್ಟೊಂದು ಖುಷಿಯಾಗಿ ಮಾತಾಡಿಸ್ತಿದ್ದಾರೆ. ಮಾತಾಡಿಸ್ತಿರೋದು ಸಾಧನಾ ಅಕ್ಕನೇನಾ ಅಂತ ಡೌಟ್ ಬರ್ತಿದೆ ನನಗೆ. ಸಾಧನಾ ಅಕ್ಕನೇ. ಬನ್ನಿ ಹೋಗೋಣ. ಅಕ್ಕ ನಾನು ಬಂದಿರೋದು ಸಿಕ್ಕಾಪಟ್ಟೆ ಖುಷಿ ಆಗ್ತಾಳೆ. ಚಿಟ್ಕೆ ಹೊಡೆಯಷ್ಟು ಜ್ವರ ಎಲ್ಲ ಹೋಗ್ಬಿಡುತ್ತೆ, ನೋಡ್ತಾ ಇರಿ. ನೀವೇನ್ ಜಾದುಗಾರ್ತಿನ? ಒಂದು ಪಟ್ಸ್ವಾಹ ಅಂದ ತಕ್ಷಣ ಜ್ವರ ಮಂಗ್ಮೈ ಆಗಕ್ಕೆ? ಪ್ರೀತಿ, ಅಕ್ಕಂಗೆ ನನ್ನ ಮೇಲಿರೋ ಪ್ರೀತಿ. ನನ್ನ ನೋಡ್ತಿದ್ರೆ ಅಕ್ಕ ಜ್ವರನೆಲ್ಲ ಮರ್ತ್ಬಿಡ್ತಾಳೆ. ಸರಿ ಬನ್ನಿ, ನಿಮ್ಮ ಪ್ರೀತಿ ಅದು ಏನು ಮಾಡುತ್ತೆ ಅಂತ ನೋಡೇ ಬಿಡೋಣ. ನನ್ನ ಅಕ್ಕ ನಿಮ್ಗಿಂತ ಒಂದು ಕೈ ಹೆಚ್ಚಿಗೆ ನನ್ನನ್ನೇ ಪ್ರೀತಿಸೋದು, ಗೊತ್ತಾ ನಿಮಗೆ? ಆಯ್ತು, ಅದನ್ನು ನೋಡೇ ಬಿಡೋಣ. ಈಗ ನಾನು ಒಳಗೆ ಹೋಗಿ ಅದಕ್ಕೆ ನೀವು ತುಂಬ ಪ್ರೀತಿ ಮಾಡೋರು ಬಂದಿದ್ದಾರೆ ಅಂತ ಹೇಳ್ತೀನಿ. ಅದಕ್ಕೇನಾದರೂ ನಿಮ್ಮ ಹೆಸರು ಹೇಳಿದ್ರೆ ನೀಲವೇನು, ಹೇಳಿಲ್ಲ ಅಂದರೆ ಅದಕ್ಕೆ ಎಲ್ಲಿಟ್ಟಿದ್ದೀನಿ? ಆ
ಕಡೆ ಎಲ್ಲಾದ್ರೂ ಇರ್ಬೋದಾ? ಅದಕ್ಕೆ ಸುಭಾಷ್, ಅದಕ್ಕೆ ನೀವು ತುಂಬಾ ಪ್ರೀತಿ ಮಾಡೋರು ನಿಮ್ಮನ್ನ ನೋಡಕ್ ಬಂದಿದ್ದಾರೆ. ಯಾರಿರ್ಬೋದು ಹೇಳಿ? ಯಾರು? ಅಪ್ಪ ರಾಜ ಏನಾದ್ರು ಬಂದಿದ್ದಾರಾ ಸುಭಾಷ್? ಅದಕ್ಕೆ ಸುಭಾಷ್, ನಂಗೆ ಹುಷಾರಿಲ್ಲ ಅಂತ ಅವ್ರಿಗೆ ಏನಾದ್ರು ಹೇಳ್ಬಿಟ್ಯಾ ಹೇಗೆ? ಅಕ್ಕ ರಾಜಿ, ಅದಕ್ಕೆ ನೀವು ಬರೀ ರಾಜನ್ ಮಾತ್ರ ಪ್ರೀತಿ ಮಾಡೋದಾ? ನಾನ್ ಲೆಕ್ಕಕ್ಕಿಲ್ವಾ? ಹೇಗೆ ಸೋತ್ರಿ ಅಂತ ಒಪ್ಕೊಳ್ರಿ. ಏನಿದು ಸೋಲು ಗೆಲ್ವು ಅಂತ? ಏನಾಗಿದೆ ನಿಮ್ಮಿಬ್ರಿಗೂ? ಏನಿಲ್ಲ ಅಕ್ಕ, ನೀನನ್ನ ಎಲ್ರಿಗಿಂತ ತುಂಬಾ ಇಷ್ಟಪಡ್ತೀಯ ಅಂತ ಟೆಸ್ಟ್ ಮಾಡ್ಬೇಕಿತ್ತು. ಹಾಗೆ ನೀನು ಇವ್ರನ್ನ ತುಂಬಾ ಇಷ್ಟಪಡ್ತೀಯ ಅಂತ ಭ್ರಮೇಲಿದ್ರು, ಆ ಭ್ರಮೆನ್ ಕಡಿಮೆ ಮಾಡ್ಬೇಕಾಗಿತ್ತು, ಮಾಡಿದೆ. ಮುಖ ನೋಡು, ಹೀಗೆ ಹಳ್ಳನೆ ಕುಡ್ದಾಗ ಆಗೋಗಿದೆ. ನನಗೆ ಇಬ್ರಂದ್ರೂ ಇಷ್ಟನೇ, ಒಬ್ರು ಹೆಚ್ಚು ಒಬ್ರು ಕಡಿಮೆ ಅಂತೆಲ್ಲ ಏನಿಲ್ಲ. ಕೇಳಿಸ್ಕೊಂಡ್ರಾ? ಸೂಪರ್ ಅದಕ್ಕೆ ನೀವು. ಅಕ್ಕ ಹೇಗಿದೆಯೇ? ಹುಷಾರಿಲ್ಲ ಅಂತ ಒಂದು ಕಾಲ್ ಮಾಡ್ದ ನೋಡ್ ನೀನು. ರಾಜಿ, ನಿನಗೆ ಯಾಕೆ ಹೇಳಿ ಹೇಳು? ನೀನ್ ಗಾಬರಿ ಪಡ್ಕೊಳ್ಳೋದಲ್ದೆ ಅಪ್ಪನೂ ಗಾಬರಿ ಆಗ್ತಾರೆ. ಈಗ್ಲೂ ನಿಂಗೆ ಹೇಳೋದು ಬೇಡ ಅಂತಾನೆ ಇದ್ದೆ, ಆದ್ರೆ ಈ ಕೋತಿ ಹೇಳುತ್ತೆ ಅನ್ನೋದೇ ಮರ್ತ್ಬಿಟ್ಟಿದ್ದೀನಿ ನಾನು. ಬರೀ ಕೋತಿ ಅಲ್ಲ ಅಕ್ಕ, 6 ಅಡಿ ಕೋತಿ. ಕತ್ತೆ ಬಲ್ಲುದೆ ತಾ ಹೊತ್ತ ಕಸ್ತೂರಿಯ ಪರಿಮಳವ. ಬಾ 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 ಬಾ. ಕತ್ತೆಗೇನು ಗೊತ್ತು ಕಸ್ತೂರಿ ವಾಸನೆ ಅಂತ? ಮೃತ್ಯು ಬಲ್ಲದೆ ವೇಳೆ ಹೊತ್ತೆಂಬುದ? ಖಂಡಿತವಾಗ್ಲೂ ಇಲ್ಲ. ಮೃತ್ಯುವಿಗೆ ವೇಳೆ ಹೊತ್ತು ಹಗಲು ರಾತ್ರಿ ಏನಿಲ್ಲ, ಬಂದಿದ ತಕ್ಷಣ ಗುಡಿಸ್ಕೊಂಡು ಹೋಗ್ಬಿಡುತ್ತೆ. ಪತಿ, ನೀನು ಏನೇ ಹೇಳು, ಪುಸ್ತಕನ ಓದ್ತಾ ಇದ್ರೆ ಅದ್ರಲ್ಲಿ ಸಿಗೋ ಆನಂದ ಬೇರೆ ಇನ್ಯಾವುದ್ರಲ್ಲೂ ಸಿಕ್ಕಲ್ಲ ಕಣೆ. ನಿನ್ಗೆ ಅದೆಲ್ಲ ಅರ್ಥ ಆಗಲ್ಲ ಬಿಡು. ನೋಡು ಎಷ್ಟು ಚೆನ್ನಾಗಿದೆ. ಕತ್ತೆ ಬಲ್ಲುದೆ ತಾ ಹೊತ್ತ ಕಸ್ತೂರಿಯ ಪರಿಮಳವ ಅಂತ. ಕತ್ತೆಗೇನು ಗೊತ್ತು ಕಸ್ತೂರಿ ವಾಸನೆ ಅಂತಾನೆ. ಎಷ್ಟು ಚೆನ್ನಾಗಿದೆ ಅಲ್ಲ? ಈಗ ನೀವು ನನ್ನ ಮಾತು ಕೇಳ್ತೀರಾ ಅಥವಾ ನಾನು ಹೋಗ್ಲಾ? ಬೇಡಪ್ಪದು, ನೀನು ಬರಬೇಕಾದ್ರೆ ಸುಮ್ಮನೆ ಬಂದಿರಲ್ಲ, ಏನೋ ಸಂದೇಶವನ್ನು ಹೊತ್ತು ತಂದಿರುವೆ. ಅದೇನೆಂದು ಪೇಳುವಂತಹವಳಾಗು, ನಾನು ಕೇಳುವಂತಹವನಾಗುತ್ತೇನೆ. ಹಾಗಾದ್ರೆ ನನ್ನ ಪೂರ್ತಿ ಮಾತನ್ನ ಕೇಳಬೇಕು, ಮಧ್ಯದಲ್ಲಿ ಮಾತಾಡೋಗಿಲ್ಲ. ಆಮೇಲೆ ನಿಮ್ಮ ನಿರ್ಧಾರನ ಹೇಳಬೇಕು. ಆಯಿತು, ಅದೇನೆಂದು ಪೇಳಿ, ನಾನು ನಂತರ ನನ್ನ ತೀರ್ಮಾನವನ್ನು ಹೇಳುವೆನು. ರೀ, ನನ್ನ ಅನುಮಾನ ನಿಜ ರೀ. ಸಾಧನ ಬದಲಾಗಿಲ್ಲ. ರಾಜಿ, ಅಪ್ಪ ಹೇಗಿದ್ದಾರೆ? ಆರಾಮಾಗಿದ್ದಾರೆ ಅಕ್ಕ. ನಿನ್ಗೆ ಹುಷಾರಿಲ್ದಿರೋ ವಿಷಯನ ನಾನು ಅಪ್ಪನ್ಗೆ ಹೇಳಿಲ್ಲ, ಹೇಳಿದ್ರೆ ಸುಮ್ಮನೆ ಟೆನ್ಷನ್ ಮಾಡ್ಕೊಂಡ್ಬಿಡ್ತಾರೆ. ಕ್ಲೋಸ್ ಫ್ರೆಂಡ್ ಮನೆಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಬಂದೆ. ಒಳ್ಳೆ ಕೆಲಸ ಮಾಡಿದೆ ರಾಜಿ. ಅದ್ ಸರಿ, ನಿನ್ ಪರೀಕ್ಷೆ ಎಲ್ಲ ಯಾವಾಗ? ಚೆನ್ನಾಗಿ ಓದ್ಕೋತಿದ್ಯಾ ತಾನೇ? ಹಾ ಅಕ್ಕ, ಓದ್ಕೋತಾ ಇದ್ದೀನಿ. ನೋಡ್ರಾಜಿ, ಮನೆ ಕೆಲಸ ಅದು ಇದು ಅಂತ ಓದೋದ್ರ ಕಡೆ ಗಮನ ಕೊಡೋದು ಬಿಡ್ಬೇಡ. ನೀನ್ ಚೆನ್ನಾಗಿ ಓದಿ ಲಾಯರ್ ಆಗ್ಬೇಕು, ಅದೇ ನನ್ನ ಆಸೆ. ನಾನು ಓದ್ಕೋತಿದ್ದೀನಿ ಅಕ್ಕ. ನೀನು ಅಪ್ಪ ಓದ್ಕೋ ಓದ್ಕೋ ಅಂತ ಹೇಳೋದನ್ನ ಕೇಳ್ತಿದ್ರೆ ನಾನೆಲ್ಲ ಎಕ್ಸಾಮಲ್ಲಿ ಫೇಲ್ ಆಗ್ಬಿಡ್ತೀನಿ ಅಂತ ನನ್ನ ಮೇಲೆ ನನಗೆ ಡೌಟ್ ಆಗ್ತಿದೆ. ರಾಜಿ, ತಮಾಷೆಗೂ ಹಾಗೆ ಹೇಳ್ಬೇಡ. ನೋಡ್ರಾಜಿ, ನೀನ್ ತುಂಬಾ ಚೆನ್ನಾಗಿ ಓದ್ಬೇಕು, ನಿನ್ ಕಾಲ್ ಮೇಲೆ ನೀನ್ ನಿಂತ್ಕೋಬೇಕು. ಜೀವನದಲ್ಲಿ ನಿಂಗೆ ಯಾವುದೇ ರೀತಿ ಕೊರತೆ ಇರಬಾರ್ದಮ್ಮ. ಇನ್ಯಾವತ್ತೂ ಹಾಗೆ ಹೇಳ್ಬೇಡ. ತಮಾಷೆಗೂ ಹಾಗೆ ಹೇಳ್ಬಾರ್ದು ನೀನು. ನಿಮ್ಮಿಂದಾನೆ ನಾನು ಓದೋದಕ್ಕಾಗ್ತಿಲ್ಲ ಗೊತ್ತಾ. ರಾತ್ರಿ ಹಗಲಾಗೋವರೆಗೂ ನಿಮ್ಮ ಜೊತೆ ಮಾತಾಡ್ತಾ ಮಾತಾಡ್ತಾ ಓದೋದನ್ನೇ ಕಡಿಮೆ ಮಾಡಿದೆ. ಸುಮಾ, ಅಕ್ಕ ಅಕ್ಕ, ನೀವ್ಯಾಕೆ ತರದಕ್ಕೆ ಹೋದ್ರಿ? ಸುಮಾ, ನಾನು ನಿನಗೇನು ಹೇಳಿದ್ದೆ? ರೆಸ್ಟ್ ತಗೋ ಅಂತ ಹೇಳಿದ್ದೆ ತಾನೆ? ಎಷ್ಟೊತ್ತಿಂದ ನಿಂತಿದ್ಯಾ? ಕೂತ್ಕೋ. ಅಯ್ಯೋ ಅಕ್ಕ, ಅದು ರಾಜಿ. ಕೂತ್ಕೋ ಅಂದೆ. ರಾಜಿ, ಜ್ಯೂಸ್ ತಗೋ. ಥ್ಯಾಂಕ್ಸ್ ಅಕ್ಕ. ನೀನು ತಗೋ. ಅಕ್ಕ, ನಂಗೆ ಬೇಡವಾಗಿತ್ತು. ಬೇಡ ಅಂದ್ರೆ ಕೇಳೋರು ಯಾರು? ಕುಡಿ ಕುಡಿ ಅಂದೆ. ಬದಲಾಗಿರೋ ತರ ನಾಟಕ ಮಾಡ್ತಿದ್ದಾಳೆ. ಮತ್ತದೇ ರಾಗ ಶುರು ಮಾಡ್ದ?
ರೇಪದ್ದು ನಿನ್ನ ಅನುಮಾನ ಪರಿಹಾರ ಆಗಕ್ಕೆ ಏನು ಮಾಡಬೇಕು ಹೇಳೆ? ಎಲ್ಲದನ್ನು ಸಂಶಯ ದೃಷ್ಟಿಯಿಂದನೇ ನೋಡ್ತೀಯಲ್ಲೇ. ಆಂಜನೇಯನ್ ಥರ ಎದೆ ಬಗ್ದ ಅವಳೇನಾದ್ರು ತೋರಿಸ್ಬೇಕಾಗಿತ್ತಾ? ನಾನು ಒಳ್ಳೆಯವಳು ಅಂತ. ಕಡೆ ಪಕ್ಷ ಆ ಸಾಧನ ತನ್ನ ಪ್ರಾಣ ಬಿಟ್ಟಾದ್ರೂ ತೋರಿಸ್ಬೇಕಾ ನಾನು ಒಳ್ಳೆಯವಳು ಅಂತ? ಅದಕ್ಕೆ ನಾ ಹೇಳಿದ್ದು ನನ್ನ ಮಾತನ್ನ ಪೂರ್ತಿಯಾಗಿ ಕೇಳ್ಕೋಬೇಕು, ಆಮೇಲೆ ಮಾತಾಡಬೇಕು ಅಂತ. ಈಗ ಅರ್ಧ ಗಂಟೆ ಮುಂಚೆ ನಾನು ಅಡುಗೆ ಮನೆಗೆ ಹೋದೆ. ಸಾಧನ ಅಲ್ಲಿ ಕೆಲಸ ಮಾಡ್ತಿದ್ಲು. ಆಗ ನಾನು ತೀರ್ಥ ಸುಮನನ್ನ ಎಷ್ಟು ಪ್ರೀತಿಯಿಂದ ನೋಡ್ಕೋತಾ ಇದ್ದಾನೆ ಅಂತ ಹೇಳಿದೆ. ಅದಕ್ಕೆ ಅವಳು ಎಷ್ಟು ಕೋಪ ಮಾಡ್ಕೊಂಡ್ಲು ಗೊತ್ತಾ? ಗಂಡ ಹೆಂಡತಿ ಒಂದಾಗ್ತಾರೆ ಅಂದ್ರೆ ಸಾಧನ ಯಾಕೆ ಸಿಟ್ಟಾಗ್ತಾಳೆ? ಏಕೆ ಸಾಧನ ಸಿಟ್ಟಲ್ಲಿ ಏನಾದರೂ ಮಾತಾಡ್ಲಿಲ್ಲ, ಆದ್ರೆ ಮುಖದಲ್ಲಿ ಚೆಹರೆ ಕಾಣಿಸ್ತಾ ಇತ್ತು. ಏನು ಮಾತು ಅಂತ ಆಡ್ತೀಯ ಪದ್ದು ನೀನು? ಬಾಯ್ ಬಿಟ್ಟು ಮಾತಾಡ್ದಾಗ ತಾನೇನೆ ಇದು ಮೃದುವಾದ ಮಾತಾ, ಪ್ರೀತಿಯ ಮಾತಾ, ಅಸೂಯೆ ಮಾತಾ, ದ್ವೇಷದ ಮಾತಾ ಅಂತ ಗೊತ್ತಾಗೋದು? 100 ಮಾತಿಗಿಂತ ಮುಖದಲ್ಲಿ ಕಾಣುವ ಒಂದು ಭಾವನೆ ಹೆಚ್ಚು ಅರ್ಥ ಕೊಡುತ್ತೀರಿ. ಒಂದು ವೇಳೆ ಆ ಭಾವನೆನ ತಪ್ಪಾಗಿ ಅರ್ಥ ಮಾಡ್ಕೊಂಡಿರ್ಬೋದಲ್ಲ ನೀನು? ನನಗೆ ಗೊತ್ತಿತ್ತು ನೀವು ಹೀಗೆ ಹೇಳ್ತೀರಾ ಅಂತ. ಅದಕ್ಕೆ ಈಗ ನಾನು ಒಂದೊಂದನ್ನ ಡೀಟೇಲ್ ಆಗಿ ಹೇಳ್ತೀನಿ. ಅವತ್ತು ಅಡುಗೆ ಮನೆಯಲ್ಲಿ ಕೆಲಸ ಮಾಡಬೇಕಾಗಿದ್ದು ಸುಮನ. ಆಗ ಹೆಲ್ಪ್ ಮಾಡ್ತೀನಿ ಅಂತ ಬಂದವರು ಸಾಧನ ಮತ್ತೆ ಜಾಹ್ನವಿ. ಅವತ್ತೇನಾಯ್ತು? ಅಡುಗೆ ಹಾಳಾಯ್ತು. ಅದಕ್ಕೆ ತೀರ್ಥ ಸುಮನನ ಮೇಲೆ ಕೋಪ ಮಾಡಿಕೊಂಡು ಸೀದಾ ಹೊಟ್ಟೋದ. ಆದರೆ ಮಾರನೇ ದಿವಸ ಏನಾಯ್ತು? ತೀರ್ಥನ ಕೈಯಿಂದ ಅವಳಿಗೆ ಮಾಂಗಲ್ಯ ಧಾರಣೆ ಮಾಡಿಸ್ಬೇಕು ಅಂತಿದ್ವಿ, ಹೌದಾ? ಹೌದು. ಹಾ, ಆದರೆ ತೀರ್ಥನಿಗೆ ಅನಿವಾರ್ಯ ಕೆಲಸಗಳಿರೋದ್ರಿಂದ ಅವನು ಬೇಗ ಹೊಟ್ಟೋದ. ಮಧ್ಯಾಹ್ನ ಬರ್ತೀನಿ ಅಂತ ಹೇಳಿದ್ದ ತಾನೆ? ಹೌದು, ಬರ್ತೀನಿ ಅಂತ ಹೇಳಿದ್ದ. ಆಗೇನಾಯ್ತು? ಸುಮನ ಆಚೆ ಹೋದ್ಲು. ಸುಮನ ಅಷ್ಟು ಬೇಜವಾಬ್ದಾರಿ ಹುಡುಗಿ ಅಲ್ಲ. ಆದರೆ ತಮ್ಮನ ಕೊಲೆ ವಿಚಾರ ಬಂದಾಗ ಅವಳು ಆಚೆ ಹೋಗಿದ್ಲು.